ಲೋಕಸಭಾ ಚುನಾವಣೆ ಎದುರಿಸೋದಕ್ಕೆ ಕಾಂಗ್ರೆಸ್ ಹಾಗೆ ಬಿಜೆಪಿ ಸರ್ವಸನ್ನದ್ಧ ಆಗಿದೆ. ಆದರೆ ಕಳೆದ ಬಾರಿ ಎನ್ಡಿಎ ಸದಸ್ಯರಾಗಿ ದೇವೇಗೌಡರು ಮೇಲ್ಮನೆಯನ್ನ ಪ್ರವೇಶಿಸಿದ್ದರು. ಈ ಬಾರಿನೂ ಕೂಡ ಅವರ ಅವಧಿ ಮುಂದುವರಿಸಬಹುದು ಅನ್ನುವಂತ ರೀತಿಯಾಗಿ ಅಥವಾ ಮತ್ತೆ ಅವರಿಗೆ ಟಿಕೆಟ್ ಸಿಗಬಹುದು ಅನ್ನುವಂತ ರೀತಿಯಾಗಿ ಚರ್ಚೆ ಇತ್ತು. ಆದರೆ ಅವರಿಗೆ ಟಿಕೆಟ್ಗೆ ಆಲ್ರೆಡಿ ಕೈ ತಪ್ಪಿದೆ. ಪ್ರೊಫೆಸರ್ ಎಂ ನಾಗರಾಜು ಅವರಿಗೆ ಟಿಕೆಟ್ ಕೊಡಲಾಗಿದೆ. ಇದೇ ವಿಚಾರವನ್ನ ಕಾಂಗ್ರೆಸ್ ಈಗ ಅಸ್ತ್ರವಾಗಿಸಿಕೊಂಡಿದೆ. ಅಂದ್ರೆ ಒಕ್ಕಲಿಗರ ಸಮುದಾಯಕ್ಕೆ ಇಲ್ಲಿ ಬಿಜೆಪಿ ಅಥವಾ ಎನ್ಡಿಎ ದ್ರೋಹ ಬಗ್ದಿದ್ದಾರೆ, ಕರ್ನಾಟಕಕ್ಕೆ ನಷ್ಟ ಮಾಡಿದ್ದಾರೆ ಅಂತೆಲ್ಲ ಟೀಕೆ ಮಾಡ್ತಿದ್ದಾರೆ. ದೇವೇಗೌಡರಿಗಿಲ್ಲ ರಾಜ್ಯಸಭೆ ಎನ್ಡಿಎ ಟಿಕೆಟ್. ನಿರೀಕ್ಷೆಯಲ್ಲಿದ್ದ ದಳಪತಿಗೆ ನಿರಾಸೆ, ಕಾಂಗ್ರೆಸ್ ವಾಗ್ದಾಳಿ. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ ಇದೇ ತಿಂಗಳ 18ರಂದು ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನಿಂದ ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿ ಮಾಧ್ಯಮ ಮುಖ್ಯಸ್ಥ ಪವನ್ ಖೇರಾ ಮತ್ತು ಎಐಸಿಸಿ ಕಾರ್ಯದರ್ಶಿ ಮನ್ಸೂರ್ ಅಲಿ ಖಾನ್ ಅಖಾಡದಲ್ಲಿದ್ದಾರೆ. ಆದರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಆದರೆ ಕಳೆದ ಬಾರಿ ಎನ್ಡಿಎ ಅಭ್ಯರ್ಥಿಯಾಗಿ ರಾಜ್ಯಸಭೆ ಪ್ರವೇಶಿಸಿದ್ದ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡಗೆ ಈ ಬಾರಿ ಟಿಕೆಟ್ ಕೈತಪ್ಪಿದೆ. ಈ ಮೂಲಕ ದೇವೇಗೌಡರ ರಾಜ್ಯಸಭೆ ಮರುಪ್ರವೇಶದ ಕನಸು ಭಗ್ನಗೊಂಡಿದೆ. ವಯಸ್ಸು, ಆರೋಗ್ಯದ ಕಾರಣದಿಂದ ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಕೈತಪ್ಪಿದೆ ಎನ್ನಲಾಗಿದೆ. ದೇವೇಗೌಡರಿಗೆ ಟಿಕೆಟ್ ಕೈತಪ್ಪಿದ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಅಲರ್ಟ್ ಆಗಿದ್ದಾರೆ. ದೇವೇಗೌಡರಿಗೆ ರಾಜ್ಯಸಭೆ ಟಿಕೆಟ್ ಸಿಗದೇ ಇರೋದನ್ನೇ ಕಾಂಗ್ರೆಸ್ ಅಸ್ತ್ರ ಮಾಡಿಕೊಂಡಿದೆ. ದೇವೇಗೌಡರಿಗೆ ಬಿಜೆಪಿ ಹೈಕಮಾಂಡ್ ರಾಜ್ಯಸಭೆ ಟಿಕೆಟ್ ನೀಡದೇ ಇರೋದು ಕಾಂಗ್ರೆಸ್ಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಹೀಗಾಗಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಒಕ್ಕಲಿಗ ದಾಳ ಉರುಳಿಸುತ್ತಿದೆ. ಒಕ್ಕಲಿಗ ನಾಯಕನಿಗೆ ಸಿಎಂ ಪಟ್ಟ ಕಟ್ಟಿ ಜೆಡಿಎಸ್ಗೆ ಮರ್ಮಾಘಾತ ನೀಡಿರೋ ಕಾಂಗ್ರೆಸ್ ಇದೀಗ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿದ್ರೂ ದೇವೇಗೌಡರಿಗೆ ಟಿಕೆಟ್ ಸಿಕ್ಕಿಲ್ಲ. ಇದು ದೇವೇಗೌಡರಿಗೆ ಅಪಮಾನ ಅಂತಿರೋ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಮತ್ತಷ್ಟು ವೀಕ್ ಅನ್ನೋ ಲೆಕ್ಕಾಚಾರ ಹಾಕ್ತಿದ್ದಾರೆ. ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಹೆಚ್ಚುವ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಈ ವಿಚಾರವಾಗಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಕೈತಪ್ಪಿದ್ದು ಜೆಡಿಎಸ್ಗೆ ಮಾತ್ರವಲ್ಲ, ಕರ್ನಾಟಕಕ್ಕೆ ಅವಮಾನ. ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಜನ ತಕ್ಕ ಪಾಠ ಕಲಿಸ್ತಾರೆ ಅಂದಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ಡಿಎ ಸರ್ಕಾರ, ಎನ್ಡಿಎ ಪಕ್ಷ ಇವತ್ತು ಯಾವ ರೀತಿಯಲ್ಲಿ ದೇವೇಗೌಡರಿಗೆ, ಸನ್ಮಾನ್ಯ ದೇವೇಗೌಡರಿಗೆ ಅವರ ರಾಜ್ಯಸಭಾ ಸ್ಥಾನವನ್ನು ನಿರಾಕರಿಸಿದ್ದಾರೆ, ಇದು ದೇವೇಗೌಡರಿಗೆ ಆಗಿರ್ತಕ್ಕಂಥ ಅಪಮಾನ ಅಲ್ಲ, ಇದು ಜೆಡಿಎಸ್ಗೆ ಆಗಿರ್ತಕ್ಕಂಥ ಅವಮಾನ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ಡಿಎದವರು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಅಪಮಾನವನ್ನು ಮಾಡಿದ್ದಾರೆ. ಸಂಪೂರ್ಣವಾಗಿ ಜೆಡಿಎಸ್ ಮತ್ತು ದೇವೇಗೌಡರ ಬೆಂಬಲವನ್ನು ತೆಗೆದುಕೊಂಡು ಪಾರ್ಲಿಮೆಂಟಲ್ಲಿ ಎಲ್ಲ ಮಸೂದೆಗಳಿಗೂ ಸಹ ಅವರ ಬೆಂಬಲವನ್ನು ತೆಗೆದುಕೊಂಡು ಅವರಿಗೆ ಈ ರೀತಿ ಮೋಸ ಮಾಡ್ತಾರೆ ಅಂತ ಯಾರೂ ಸಹ ನೆಲೆಸಿರಲಿಲ್ಲ. ಆದ್ದರಿಂದ ಇದು ದೇವೇಗೌಡರಿಗೆ ಆಗಿರ್ತಕ್ಕಂಥ ಅಪಮಾನ ಅಲ್ಲ, ಇದು ಕರ್ನಾಟಕ ರಾಜ್ಯದ ಜನತೆಗೆ ಅಪಮಾನ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕರ್ನಾಟಕದ ಜನತೆ ಅವರು ಕೊಡ್ತಾರೆ ಅಂತೇಳಿ ನನ್ನ ಭಾವನೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ, ದೇವೇಗೌಡರಿಗೆ ಬಿಜೆಪಿ ಅವಮಾನಿಸಿದೆ ಅಂತ ಟ್ವೀಟ್ ಮೂಲಕ ಕುಟುಕಿದ್ದಾರೆ. ನಿನ್ನೆ ತಡರಾತ್ರಿ ಮುಗಿಯುವುದರ ಒಳಗಾಗಿ ದೇವೇಗೌಡರಿಗೆ ಬಿಜೆಪಿ ರಾಜ್ಯಸಭಾ ಟಿಕೆಟ್ ನಿರಾಕರಿಸಿದೆ. ಮಾಜಿ ಪ್ರಧಾನಿಯೊಬ್ಬರ ಬದಲಿಗೆ ಜಿಲ್ಲಾ ಕಟ್ಟಡ ನಿರ್ಮಾಣ ವಿಭಾಗದ ಉಸ್ತುವಾರಿಯೇ ಹೆಚ್ಚು ಮುಖ್ಯ ಎಂದು ಬಿಜೆಪಿ ಭಾವಿಸಿದೆ. ಜೆಡಿಎಸ್ ಪಕ್ಷಕ್ಕೆ ಮತ್ತು ಅದರ ನಾಯಕತ್ವಕ್ಕೆ ಪದೇ ಪದೇ ಬಿಜೆಪಿಯಿಂದ ಅವಮಾನ ಆಗುತ್ತಿದೆ. ಕೇಂದ್ರ ಸಚಿವ ಸ್ಥಾನಕ್ಕೆ ಅಂಟಿಕೊಂಡ ಕುಮಾರಸ್ವಾಮಿ ಎಷ್ಟೇ ಅವಮಾನವಾದರೂ ಒಪ್ಪಿಕೊಳ್ಳುತ್ತಿದ್ದಾರೆ. ಎಷ್ಟೇ ದುಬಾರಿಯಾದರೂ ಈ ಅವಮಾನ ಕಣ್ಣು ತೆರೆಸಬೇಕಾಗಿತ್ತು. ಒಂದು ವಿಷಯವನ್ನು ನೆನಪಿಡಿ ಮತ್ತು ಮರೆಯಬೇಡಿ, 2019ರಲ್ಲಿ ದೇವೇಗೌಡರನ್ನು ಲೋಕಸಭೆ ಚುನಾವಣೆಯಲ್ಲಿ ಸೋಲಿಸಿದ್ದು ಬಿಜೆಪಿಯ ಜಿಎಸ್ ಬಸವರಾಜ್. ಅದಾದ ಬಳಿಕ ದೇವೇಗೌಡರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿದ್ದು ಕಾಂಗ್ರೆಸ್ ಮತ್ತು ಸೋನಿಯಾ ಗಾಂಧಿ. ಅಸಲಿಗೆ ಬಿಜೆಪಿ ಜೊತೆಗೆ ಕೈ ಜೋಡಿಸಿದ್ರೆ ತಾನು ಕುಮಾರಸ್ವಾಮಿಯನ್ನೇ ಸಹಿಸೋದಿಲ್ಲ ಎಂದಿದ್ದರು ದೇವೇಗೌಡರು. ಅದಾದ ಬಳಿಕವೂ ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ. ಇದೆಲ್ಲ ಘಟನೆಗಳು ನಮಗೆ ತಿಳಿಸುವುದು ಒಂದೇ, ಜೆಡಿಎಸ್ನ ಧ್ಯೇಯ ಒಂದೇ, ಅಧಿಕಾರ. ಏನೇ ಆದರೂ, ಎಷ್ಟೇ ದುಬಾರಿಯಾದರೂ ಅಧಿಕಾರ, ಇದೇ ಜೆಡಿಎಸ್ನ ಧ್ಯೇಯ.
ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಕೈತಪ್ಪಿದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ಬೇಳೂರು ಗೋಪಾಲಕೃಷ್ಣ ಹಾಗೂ ಗಾಣಿಗ ರವಿಕುಮಾರ್ ಬಿಜೆಪಿಯವರು ಮಾಜಿ ಪ್ರಧಾನಿಗೆ ಅನ್ಯಾಯ ಮಾಡಿದ್ದಾರೆ ಅಂದಿದ್ದಾರೆ. ಅವರು ನಿರೀಕ್ಷೆಯಲ್ಲಿದ್ದರು, ಈ ಸರಿಯೂ ಸಹ ಬಿಜೆಪಿಯವರು ಸಪೋರ್ಟ್ ಕೊಡ್ತಾರೆ, ಭಾಳ ಅವರು ಹೊಂದಾಣಿಕೆ ಆಗಿರೋದ್ರಿಂದ ಖಂಡಿತ ಆಗುತ್ತೆ ಅಂತ ಭಾಳ ಜನ ನಿರೀಕ್ಷೆಯಲ್ಲಿಟ್ಟಿದ್ರು. ಬಿಜೆಪಿಯವರು ಇವತ್ತು ಒಬ್ಬ ಪ್ರಧಾನಮಂತ್ರಿಗೆ ಅನ್ಯಾಯ ಮಾಡಿದ್ದಾರೆ, ಮಾಜಿ ಪ್ರಧಾನಮಂತ್ರಿಯವರಿಗೆ ಅನ್ಯಾಯ ಮಾಡಿದ್ದಾರೆ. ಇದು ನಾನು ಖಂಡನೆ ಮಾಡ್ತೇನೆ. ಇದು ಅವರೇ ಹೇಳ್ತಿದ್ದಾರಲ್ಲ, ಒಬ್ಬ ಮಾಜಿ ಪ್ರಧಾನಿ ಅವರಿಗೆ ಗೌರವ ಕೊಡಬೇಕಂತ ಮೋದಿಜಿಯವರು ಭಾಳ ಆತ್ಮೀಯರು ಇದ್ರಪ್ಪ. ಅದು ಯಾಕೆ ತಪ್ಪೋಯ್ತು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಇವತ್ತು. ಬಹುಶಃ ಇದರಿಂದ ನನ್ನ ಲೆಕ್ಕ ಅನ್ನಿಸ್ತದೆ, ಮುಂದೆ ಇವರು ಹೊಂದಾಣಿಕೆಗಳು ಮತ್ತೆ ಅಡ್ಡದಿಡ್ಡ ಹೋಗ್ಬೋದು ಅಂತ ನನ್ನ ಒಂದು ಅನಿಸಿಕೆ ಇದೆ. ಕುಮಾರಸ್ವಾಮಿ ಅವ್ರು ಬರ್ತಾರೆ ಅಂತೇಳಿ ಅವರು ಬಿ ಜೆ ಪಿಗೆ ಸೇರಿದ್ರಿಂದ ತ್ಯಾಗ ಮಾಡಿದಂತೂ ಸತ್ಯ. ತ್ಯಾಗ ಮಾಡಿದ್ಮೇಲೆ ಮೋದಿ ಅಮಿತ್ ಶಾ ಅವರೇ ಮಾತಾಡಿದ್ಮೇಲೆ ಅಂಬರೀಷ್ ಅಣ್ಣನ ಕುಟುಂಬಕ್ಕೆ ರಾಜ್ಯಸಭೆ ಟಿಕೆಟ್ ಕೊಡದೆ, ಈ ಕಡೆ ದೇವೇಗೌಡರು ಕೊಡದೆ ಒಕ್ಕಲಿಗರಿಗೆ ಅನ್ಯಾಯ ಮಾಡಿರೋದಂತೂ ಸತ್ಯ. ಬಿ ಜೆ ಪಿ ನೀವು ಏನೇ ಕತೆ ಹೇಳ್ಬೋದು, ಒಕ್ಕಲಿಗರಿಗೆ ಅನ್ಯಾಯ ಮಾಡಿದ್ದು ನೀವು. ಬ್ಯೂರೋ ರಿಪೋರ್ಟ್, TV9.